ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ತುಂಬ ಜನ ಆ್ಯಕ್ಚುಲಿ ನನ್ನ ಕೇಳಿದರು ವಾಟ್ಸ್ ಇನ್ ಮೈ ಬ್ಯಾಗ್ ಒಂದು ವ್ಲಾಗ್ ಮಾಡಿ ಅಂತ. ಸೊ ಅವರೆಲ್ಲರಿಗೋಸ್ಕರ ನನ್ನ ಬ್ಯಾಗಲ್ಲಿ ಏನಿದೆ ಅಂತ ಇವತ್ತು ರಿವೀಲ್ ಮಾಡ್ತೀನಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಸೊ ಈಗ ನನ್ನ ಬ್ಯಾಗ್ ತೋರಿಸ್ಬಿಡ್ತೀನಿ. ಜಾಸ್ತಿ ನಾನು ಕ್ಯಾರಿ ಮಾಡೋದು ಅಂತ ಹೇಳಿದ್ರೆ ಈ ಪುಟಾಣಿ ಬ್ಯಾಗ್. ನನಗೆ ತುಂಬ ದೊಡ್ಡ ದೊಡ್ಡ ಬ್ಯಾಗ್ಸು ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಚಿಕ್ಕ ಬ್ಯಾಗ್ಸು ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ನಾನು ಬ್ಯಾಂಕಾಕ್ ಹೋದಾಗ ತೊಗೊಂಡಿದ್ದು. ಇದೇ ಥರ ಬ್ರ್ಯಾಂಡದ್ ಯೂಸ್ ಮಾಡಬೇಕು, ಅದೇ ಬ್ರ್ಯಾಂಡದ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನನಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ, ನನ್ನ ಥಿಂಗ್ಸ್ ಕ್ಯಾರಿ ಮಾಡೋದಕ್ಕೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ. ಸೊ ಆ ಥರ ಬ್ಯಾಗ್ ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸಿದ್ರೆ ಪಟ್ ಅಂತ ಹೋಗಿ ಶಾಪ್ ಮಾಡ್ತೀನಿ. ಸೊ ಇದು ನನ್ನ ಫೇವ್ರೆಟ್ ಬ್ಯಾಗ್ ಅಂತ ಹೇಳ್ಬೋದು. ಸೊ ಈಗ ಒಳಗೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಫಸ್ಟ್ ಬಂದು ಫೋನ್ ಇಲ್ಲದೆ ನಾನಿಲ್ಲದೆ ನನ್ನ ಮೊಬೈಲ್ ಇಲ್ಲ ಅಂತ ಹೇಳ್ಬೋದು. ಸೊ ನನ್ನ ಕೈಯಲ್ಲಿ ಯಾವಾಗಲೂ ಏನಿರುತ್ತೆ ಫೋನ್ ಇರುತ್ತೆ. ಸೊ ಒಬ್ವಿಯಸ್ಲಿ ಫೋನ್, ಎಸ್. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ವಾಟರ್ ಬಾಟಲ್. ಇಲ್ಲಿ ಸ್ವಲ್ಪ ಜಾಗ ಇಲ್ಲ ಅಂತ ಹೇಳಿ ನಾನು ಇಟ್ಕೊಂಡಿಲ್ಲ. ಯೂಶ್ವಲಿ ದೊಡ್ಡ ದೊಡ್ಡ ಬ್ಯಾಗ್ಸ್ ತೊಗೊಂಡು ಹೋದರೆ ವಾಟರ್ ಬಾಟಲ್, ಬಿಸಿನೀರೇ. ನಾನು ಆಲ್ಮೋಸ್ಟ್ ಸಮ್ಮರಲ್ಲೂ ಕೂಡ ಬಿಸಿನೀರು ಕುಡಿತೀನಿ ಅಂದರೆ ನೀವು ನಂಬ್ತೀರಾ, ಯಾಕಂದರೆ ನನಗೆ ಸಿಕ್ಕಾಬಟ್ಟೆ ಬಿಸಿನೀರನ್ನ ಕುಡಿತಾ ಇರ್ತೀನಿ ಯಾವಾಗಲೂ. ಸೊ ವಾಟರ್ ಬಾಟಲ್ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ. ಸೊ ನೀರು ಇದ್ದೇ ಇರುತ್ತೆ. ಸೊ ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಚಾರ್ಜರ್. ಸೊ ಇದು ಕೂಡ ಇಲ್ಲದೆ ನಾನು ಎಲ್ಲೂ ಹೋಗಲ್ಲ, ಯಾಕಂದರೆ ತುಂಬ ಫೋನ್ ಯೂಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ತುಂಬ ಚಾರ್ಜರ್ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ಚಾರ್ಜರ್. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಚಾಕ್ಲೇಟ್ಸ್. ಈ ಚಾಕ್ಲೇಟ್ಸ್ ಏನಕ್ಕೆ ಅಂತ ಹೇಳಿದ್ರೆ, ನಾನು ಸ್ವೀಟ್ ಯೂಶ್ವಲಿ ತಿನ್ನಲ್ಲ, ಬಟ್ ನನಗೆ ಚಾಕ್ಲೇಟ್ ಆ್ಯಂಡ್ ಐಸ್ ಕ್ರೀಮ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಐಸ್ ಕ್ರೀಮ್ದು ಒಂದು ಸ್ಟೋರಿ ಹೇಳಬೇಕು ಅಂತ ಹೇಳಿದ್ರೆ, ನೈಟ್ ಹೊತ್ತು ನಾನು ನಿದ್ದೆ ಮಾಡಬೇಕಾದ್ರೆ ತಂದು ತಿನ್ಸಿದ್ರು ನಾನು ತಿಂತೀನಿ. ಸೊ ಅಷ್ಟು ಇಷ್ಟ ನನಗೆ ಐಸ್ ಕ್ರೀಮ್ ಅಂದರೆ. ಯೂಶ್ವಲಿ ಡ್ಯಾಡಿ ವರ್ಕ್ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಾನು ಮಲ್ಕೊಂಡ್ಬಿಡ್ತಿದ್ದೆ ಸ್ಕೂಲ್ ಡೇಸಲ್ಲಿ. ಸೊ ಆವಾಗ ಡ್ಯಾಡಿ ಬಂದು ಅಯ್ಯೋಳು ಎಬ್ಬಿಸೋದು ಬೇಡ ಅಂತ ನಿದ್ದೆಗಣ್ಣಲ್ಲಿ ನನಗೆ ಹಾಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ರಂತೆ. ಸೊ ನಾನು ಆಮೇಲೆ ತಿಂತಾ ಇದ್ದಂತೆ. ಬೆಳಗ್ಗೆ ಎದ್ದು ಎಲ್ಲಿ ಐಸ್ ಕ್ರೀಮ್ ಎಲ್ಲಿ ಡ್ಯಾಡಿ ಅಂದರೆ, ಅಯ್ಯೋ ರಾತ್ರಿ ತಾನೇ ತಿನ್ಸಿದ್ನಲ್ಲ ನಿಂಗೆ ಅಷ್ಟು ಐಸ್ ಕ್ರೀಮ್ ತಿಂದೆ ಅಂತ. ಸೊ ಹಾಗೆ ಸೊ ಸಿಕ್ಕಾಬಟ್ಟೆ ಇಷ್ಟ ಐಸ್ ಕ್ರೀಮ್ ಆ್ಯಂಡ್ ಚಾಕ್ಲೇಟ್ಸ್. ಈ ಚಾಕ್ಲೇಟ್ ನಾನು ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತೀನಿ, ಡೈರಿ ಮಿಲ್ಕ್, ಯಾವ್ದಾದ್ರು ಎನಿ ಸ್ವೀಟ್ಸ್ ಈ ಥರ. ಏನಕ್ಕೆ ಅಂದರೆ ನನಗೆ ಸಿಕ್ಕಾಬಟ್ಟೆ ಡಸ್ಟ್ ಅಲರ್ಜಿ ಇದೆ ಆ್ಯಂಡ್ ಕೋಲ್ಡ್ ಆಗ್ತಿರುತ್ತೆ. ಇದು ಯೂಶ್ವಲಿ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಥರ ಕ್ರೇವಿಂಗ್ಸ್ ಇದೆಯೋ ಏನೋ ಅಂತ. ನನಗೆ ಕೋಲ್ಡ್ ಆದಾಗ ನನಗೆ ಡೈರಿ ಮಿಲ್ಕ್ ತಿಂತೀನಿ. ಸೊ ಸ್ವೀಟ್ ಈ ಥರ ಏನಾದರೂ ಚಾಕ್ಲೇಟ್ ತಿಂದರೆ ನನ್ನ ಕೋಲ್ಡ್ ಸ್ಟಾಪ್ ಆಗೋಗ್ಬಿಡುತ್ತೆ. ಹೇಗೆ ನೀವು ಟ್ರೈ ಮಾಡಿ. ಆ್ಯಂಡ್ ಹೊರ್ಬಿಟ್. ಸೊ ಇದು ಇಟ್ಕೊಂಡಿರ್ತೀನಿ ಯಾವಾಗಲೂ ಮೌತ್ ಫ್ರೆಶ್ನರ್ ಥರ. ಮೇನ್ ಇಂಪಾರ್ಟೆಂಟ್ ಟಿಶ್ಯೂ, ವೆಟ್ ಟಿಶ್ಯೂ ಯೂಸ್ ಮಾಡ್ತಿರ್ತೀನಿ. ಇವಾಗ ಸಮ್ಮರ್ ಇರೋದ್ರಿಂದ ಆ್ಯಂಡ್ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅಥವಾ ಶೂಟ್ ಮುಗಿಸ್ಕೊಂಡು ಬರಬೇಕಾದ್ರೆ ಮೇಕಪ್ ಇರುತ್ತೆ, ಮೇಕಪ್ ರಿಮೂವ್ ಈಸಿಯಾಗಿ ಮಾಡಿಬಿಡ್ಬೋದು. ಸೊ ಹಾಗಾಗಿ ನಾನು ತುಂಬ ಏನು ಜಾಸ್ತಿ ಮೇಕಪ್ ಮಾಡಲ್ಲ. ಲೈಕ್ ಲಿಪ್ಸ್ಟಿಕ್, ಕಾಜಲ್ ಏನಾದರೂ ಯೂಸ್ ಮಾಡಿದಾಗ ಅಟ್ಲೀಸ್ಟ್ ರಿಮೂವ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡಿ. ಆ್ಯಂಡ್ ಎಸ್, ಮೇನ್ ಇಂಪಾರ್ಟೆಂಟ್ ಏನಿದೆ ಇದ್ರ ಒಳಗೆ ಅಂದರೆ, ಒಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಸ್ಯಾನಿಟರಿ ಪ್ಯಾಡ್ಸ್. ಸೊ ಒಬ್ವಿಯಸ್ಲಿ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಸರಿ ಯೂಸ್ ಆಗಿದೆ. ಅಂದರೆ ನನಗಿಂತ ಹೆಚ್ಚಾಗಿ ನನ್ನ ಜೊತೆಲಿರೋ ಫ್ರೆಂಡ್ಸಿಗೆ ಬೈ ಚಾನ್ಸ್ ಅವರು ಮಿಸ್ ಮಾಡಿಬಿಟ್ಟಿರ್ತಾರೆ, ಅವರು ಆಲ್ ಆಫ್ ಸಡನ್ ಆಗಿಬಿಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಒಬ್ವಿಯಸ್ಲಿ ಎಲ್ಲ ಹೆಣ್ಣು ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ಫಾರ್ ಎಮರ್ಜೆನ್ಸಿ ಪರ್ಪಸ್ ಪ್ಯಾಡ್ಸ್ ಕ್ಯಾರಿ ಮಾಡಲೇಬೇಕು. ಸೊ ನಾನು ಕೂಡ ಕ್ಯಾರಿ ಮಾಡ್ತೀನಿ ಯಾವಾಗಲೂ. ಆ್ಯಂಡ್ ಇದು ನೋಡಿದ್ರೆ ನೀವು ನಗಬಾರ್ದು. ಸೊ ನನಗೆ ಇವನು ನನ್ನ ಫ್ರೆಂಡ್ ಟೆಡಿ. ನನಗೆ ಇದರಿಂದ ಒಂದು ಸ್ಟೋರಿ ಇದೆ. ನನಗೆ ಟೆಡೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಈಗಲೂ ನಮ್ಮ ಮನೆಯಲ್ಲಿ ನಾನು ಮಲ್ಕೊಳ್ಳೋ ಬೆಡ್ರೂಮಲ್ಲಿ ತುಂಬ ಟೆಡೀಸ್ ಇದೆ. ಇಷ್ಟು ಚಿಕ್ಕ ಸೈಜ್, ಇನ್ನೂ ಪುಟಾಣಿ ಟೆಡಿ, ದೊಡ್ಡ ಟೆಡಿ ತನಕ ನನ್ನ ಹತ್ರ ಇದೆ. ನಾನು ಕ್ಯಾರಿ ಮಾಡ್ತೀನಿ. ಸೊ ಹೊರಗಡೆ ಹೋಗಬೇಕಾದ್ರೆ ಇವನಂತೂ ನನ್ನ ಜೊತೆ ಇದ್ದೇ ಇರ್ತಾನೆ. ಚಿಕ್ಕ ಮಕ್ಕಳ ಥರ ಅಂತ ಅನ್ನಿಸ್ಬೋದು, ಬಟ್ ಯಾವಾಗಲೂ ನಾನು ಕ್ಯಾರಿ ಮಾಡ್ತೀನಿ. ಒಂಥರ ಇದನ್ನು ನೋಡಿದ್ರೆ ನನಗೆ ಖುಷಿ.
ಆ್ಯಂಡ್ ಅದು ಮೇ ಬಿ ಎಷ್ಟೇ ಏಜ್ ಆದರೂ ಎಷ್ಟೇ ವಯಸ್ಸಾದರೂ ಈ ಥರದೊಂದು ಟೆಡಿನ ನಾನು ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ. ಸೊ ನನಗಿಷ್ಟ. ಲಿಪ್ ಬಾಮ್. ಸೊ ಇದು ಯಾವಾಗಾದರೂ ವೆರಿ ರೇರ್, ನಾನು ಯೂಶ್ವಲಿ ಲಿಪ್ ಬಾಮ್ ಯೂಸ್ ಮಾಡಲ್ಲ, ಸೊ ವೆರಿ ರೇರ್. ಆ್ಯಂಡ್ ಸನ್ಗ್ಲಾಸ್ ಎಲ್ಲ ನಾನು ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ, ಅಂದರೆ ಅದೇ ಇವಾಗ ಸಮ್ಮರ್ ಇರೋದ್ರಿಂದ ಸೊ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಕಣ್ಣಿಗೆ ಹಾಕ್ಕೊಳ್ಳೋದಕ್ಕಿಂತ ಇದೇ ರೀತಿ ಇಲ್ಲಿಗೆ ತಲೆಗೆ ಹಾಕ್ಕೊಳ್ಳೋದೇ ಜಾಸ್ತಿ. ಸೊ ಅದು ನನಗೆ ಸಖತ್ ಇಷ್ಟ, ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ಹಾಗೆ ಬಿಡ್ತೀನಿ, ಚೆನ್ನಾಗಿದೆ. ಸೊ ಎಸ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್, ಎಲ್ಲ ಹೆಣ್ಮಕ್ಳು ಇದನ್ನು ಕ್ಯಾರಿ ಮಾಡಲೇಬೇಕು, ವಿ ವಾಶ್. ಬಿಕಾಸ್ ಕೆಲವು ಸರಿ ಟಾಯ್ಲೆಟ್ ಸರಿ ಇರಲ್ಲ, ಹೊರಗಡೆ ಟ್ರಾವೆಲ್ ಮಾಡ್ತಿರ್ತೀವಿ. ಸೊ ಆ ಟೈಮಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಎಸ್. ಆ್ಯಂಡ್ ಸ್ಯಾನಿಟೈಸರ್. ಕೋವಿಡ್ ಬರೋ ಬಿಫೋರಿಂದನೂ ನಾನು ಸ್ಯಾನಿಟೈಸರ್ ಯೂಸ್ ಮಾಡ್ತಾನೇ ಇದ್ದೆ. ಸೊ ಇವಾಗಂತೂ ಆಬ್ವಿಯಸ್ಲಿ ಯೂಸ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಎಸ್, ಸ್ಯಾನಿಟೈಸರ್. ಆ್ಯಂಡ್ ಮೇಘನ್ ಬ್ಯಾಗಲ್ಲಿ ಏನಿಲ್ಲ ಅಂದರೂ ನ್ಯಾಪ್ಕಿನ್ ಇದ್ದೇ ಇರುತ್ತೆ, ಕರ್ಚಿಫ್ ಬೇಕೇ ಬೇಕು. ಯಾಕೆ ಅಂದರೆ ನಾನು ಆಗಲೇ ಹೇಳಿದಾಗೆ ನನಗೆ ಸಿಕ್ಕಾಬಟ್ಟೆ ಕೋಲ್ಡ್ ಆಗುತ್ತೆ, ಐ ಆಮ್ ವೆರಿ ಸೆನ್ಸಿಟಿವ್. ನಂಗೆ ಸುಮ್ಮನೆ ನನ್ನ ಪಕ್ಕ ಯಾರಾದರೂ ಹಿಂಗೆ ಬೆಡ್ಶೀಟ್ ಒದ್ರಿಬಿಟ್ರೆ ಕೋಲ್ಡ್ ಆಗೋಗ್ಬಿಡುತ್ತೆ, ಅಕ್ಷಿ ಅಂತ. ಆ್ಯಂಡ್ ಕಾರಲ್ಲಿ ಓಡಾಡ್ಬೇಕಾದ್ರೆ ಎ ಸಿ ಇದೆಲ್ಲ ನನಗೆ ಆಗಲ್ಲ, ಸಿಕ್ಕಾಬಟ್ಟೆ ಕೋಲ್ಡ್ ಆಗುತ್ತೆ. ಸೊ ನನಗೆ ಏನಿಲ್ಲ ಅಂತ ಅಂದ್ರೂ ನ್ಯಾಪ್ಕಿನ್ ಅಂತೂ ನಾನು ಕ್ಯಾರಿ ಮಾಡೇ ಮಾಡ್ತೀನಿ. ಆ್ಯಕ್ಚುಲಿ ಸಮ್ಮರಲ್ಲಿ ಸ್ವಲ್ಪ ಪರವಾಗಿಲ್ಲ, ಯಾಕಂದರೆ ನನಗೆ ಹೆವಿ ರನ್ನಿಂಗ್ ನೋಸ್ ಯಾವಾಗಲೂ ಇರುತ್ತೆ, ಎಲ್ಲ ಸೀಸನಲ್ಲೂ ಇರುತ್ತೆ. ಸೊ ಅದಕ್ಕೆ ನಾನು ಕರ್ಚಿಫ್ ಕ್ಯಾರಿ ಮಾಡ್ತೀನಿ. ಸೊ ಇದಂತೂ ಇದ್ದೇ ಇರುತ್ತೆ, ಏನಿಲ್ಲ ಅಂದರೂ ಇದಿರುತ್ತೆ, ನಾನು ಕ್ಯಾರಿ ಮಾಡ್ತೀನಿ. ಸೊ ಆಮೇಲೆ ಇದೊಂದು ಪುಟಾಣಿ ಪೌಚ್ ಇಟ್ಕೊಂಡಿದ್ದೀನಿ. ಇದ್ರ ಒಳಗೆ ಲಿಪ್ಸ್ಟಿಕ್ಸ್, ಆಮೇಲೆ ನಾನು ಜಾಸ್ತಿ ಏನೂ ಯೂಸ್ ಮಾಡಲ್ಲ. ನಾನು ಆಗಲೇ ಹೇಳಿದಾಗೆ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಇದು ಶುಗರ್ದು, ತುಂಬ ಚೆನ್ನಾಗಿದೆ ಈ ಶೇಡ್. ನಂಗೆ ತುಂಬ ಜನ ಕೇಳಿದ್ರು ಕೂಡ, ಇಟ್ಸ್ ಲೈಕ್ ನ್ಯೂಡ್ ಶೇಡ್, ನನಗೆ ಭಾರಿ ಇಷ್ಟ. ನಂಬರ್ ಇಲ್ಲ, 16 ಅಂತ ಏನೋ ಇದೆ ಇಲ್ಲಿ, ಗೊತ್ತಿಲ್ಲ. ಶುಗರ್ದಿದು. ಆ್ಯಂಡ್ ಕಾಜಲ್ ಹಾಕ್ತೀನಿ. ಆ್ಯಂಡ್ ಮಸ್ಕರ, ತುಂಬ ಇಂಪಾರ್ಟೆಂಟ್ ಮಸ್ಕರ. ಸೊ ನಾನು ಯೂಸ್ ಮಾಡೋದೇ ಇದು 3, ಒಂದು ಕಾಜಲ್, ಇನ್ನೊಂದು ಮಸ್ಕರ ಆ್ಯಂಡ್ ಲಿಪ್ಸ್ಟಿಕ್. ಈಗಲೂ ಕೂಡ ನಾನು ಅದಷ್ಟೇ ಹಾಕಿರೋದು. ಆ್ಯಂಡ್ ಸನ್ಸ್ಕ್ರೀನ್ ಲೋಷನ್. ಸೊ ನಾನು ಈ ಫೌಂಡೇಶನ್ ಆಗಿರಲಿ ಅಥವಾ ಬೇರೆ ಏನಾದರೂ ಕ್ರೀಮ್ಸ್ ಆಗಿರಲಿ ಇದು ಏನೂ ಯೂಸ್ ಮಾಡಲ್ಲ. ನಾನು ಜಸ್ಟ್ ಯೂಸ್ ಮಾಡೋದೇ ಈ ಸನ್ಸ್ಕ್ರೀನ್ ಲೋಷನ್. ಅದ್ರ ಮೇಲೆ ಜಸ್ಟ್ ಐಬ್ರೋ ಫಿಲ್ ಮಾಡ್ಕೋತೀನಿ. ಆ್ಯಂಡ್ ಮಸ್ಕರ, ಕಾಜಲ್, ಲಿಪ್ಸ್ಟಿಕ್ ಇಷ್ಟೇ ನಾನು ಹಾಕೋದು. ಇನ್ನೊಂದು ಸ್ವಲ್ಪ ಏನಾದರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ, ಸ್ವಲ್ಪ ಎಲ್ಲ ಕೆಂಪು ಕಾಣಿಸ್ಬೇಕು ಅಂದರೆ ಇದೊಂದು ಟಿಂಟ್ ಯೂಸ್ ಮಾಡ್ತೀನಿ, ರೋಸ್ ಟಿಂಟ್. ಇದು ಚೆನ್ನಾಗಿದೆ. ಸೊ ಇದೊಂದು ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹಿಂಗೆ ಅಂದ್ಬಿಟ್ರೆ ಅಷ್ಟೇ, ಮುಗೀತು, ನನ್ನ ಮೇಕಪ್ ರೆಡಿ ಅಂತ. ಸೊ ಇದೊಂದು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಇದ್ರ ಒಳಗೆ ಸ್ಟಿಕ್ಕರ್, ವೆರಿ ಸ್ಮಾಲ್, ಇವಿಡೀಸ್ ಏನಾದ್ರು ಬಿಂದಿ ಬೇಕು ಅಂದಾಗ ಎಮರ್ಜೆನ್ಸಿಗೆ ಅಂತ. ಆ್ಯಂಡ್ ಇದೊಂದು ಕ್ರೀಮ್, ನಾನು ಆ್ಯಕ್ಚುಲಿ ಮಾಯಿಶ್ಚರೈಸರ್ ಕ್ರೀಮ್ ಇದು. ಸೊ ಅದು ದೊಡ್ಡ ಬಾಕ್ಸ್ ಇದೆ ಅಂತ ಹೇಳಿ ಅದು ಪುಟಾಣಿ ಬಾಕ್ಸ್ ಒಳಗೆ ನಾನು ಈ ಥರ ಹಾಕ್ಕೊಳ್ತೀನಿ. ಸೊ ತುಂಬ ಡ್ರೈ ಅನಿಸ್ದಾಗ ಸ್ಕಿನ್ ಅಥವಾ ನಾನು ಲೈನರ್ ಎಲ್ಲ ರಿಮೂವ್ ಮಾಡಿ ಫೇಸ್ ವಾಶ್ ಮಾಡಿದಾಗ ಇದು ಒಂದು ಕ್ರೀಮ್ ಹಾಕ್ಕೊಂಡ್ಬಿಟ್ರೆ ನಂಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ. ಸೊ ಇಷ್ಟೇ. ಆ್ಯಂಡ್ ಇದ್ರೊಳಗೆ ಪಿನ್ಸ್ ಎಮರ್ಜೆನ್ಸಿಗೆ ಅಂತ ಯಾವಾಗಲೂ ಪಿನ್ ಇಟ್ಕೊಂಡಿರ್ತೀನಿ. ಅಟ್ಲೀಸ್ಟ್ ನನಗೆ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಜೊತೇಲಿರೋ ಕೆಲವು ಹೆಣ್ಮಕ್ಳಿಗೆ ಯೂಸ್ ಆಗ್ಬೋದು, ಅಂದರೆ ನನ್ನ ಫ್ರೆಂಡ್ಸಿಗೆ ಯೂಸ್ ಆಗುತ್ತೆ ಅಂತ. ಪುಟಾಣಿ ಇಯರಿಂಗ್ಸ್ ಬಂದಿದೆ ಇದರಲ್ಲಿ. ಎಸ್, ಎಮರ್ಜೆನ್ಸಿಗೆ ಅಂತ. ನಾನು ಯೂಶ್ವಲಿ ನೋಡಿ, ನೀವು ನೋಡ್ತಿರ್ಬೋದು, ನಾನು ಕಿವಿಗೆ ಓಲೆನೇ ಹಾಕಲ್ಲ. ಯಾಕಂದರೆ ಶೂಟಿಂಗ್ಸು ಅಥವಾ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಈ ಥರ ಏನಾದ್ರು ಇದ್ದಾಗ ನನಗೆ ದೊಡ್ಡ ದೊಡ್ಡ ಜುಮ್ಕಾಸು, ಇಯರಿಂಗ್ಸ್ ಇದೆಲ್ಲ ತುಂಬ ಇಷ್ಟ. ಸ್ಟಡ್ ಸುಮ್ಮನೆ ಒಂದು ಎಮರ್ಜೆನ್ಸಿಗೆ ಅಂತ ಒಂದು ಸ್ಟಡ್ ಇಟ್ಕೊಂಡಿರ್ತೀನಿ. ಏನಾದರೂ ಯಾರಾದರೂ ಬೈದರೆ ಓಲೆ ಹಾಕು ಅಂದರೆ ಹಿಂಗೆ ತೆಗ್ದು ಹಿಂಗೆ ಹಾಕೊಂಬಿಡೋಣ ಅಂತ ಒಂದೇ ಒಂದು. ಆ್ಯಂಡ್ ಎಸ್, ಕ್ಲಿಪ್ಪು ಇದು ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಈ ಪೌಚ್ ಒಳಗೆ ಇರೋದು ಅಷ್ಟೇ. ನೆಕ್ಸ್ಟು ಇದು ಯಾವುದೋ ಚಿಕ್ಕ ಮಕ್ಳು ಬ್ಯಾಗ್ ಥರ ಅನಿಸ್ತಾ ಇದೆ ಅಲ್ವಾ? ಇದೊಂದು ಫ್ಯಾನ್ ತೊಗೊಂಡೆ. ಆ್ಯಕ್ಚುಲಿ ಇದು ಎಲ್ಲಿ ಮಂತ್ರಾಲಯಕ್ಕೆ ಹೋದಾಗ ಅಂತ ಅನಿಸುತ್ತೆ, ಆ ಟೈಮಲ್ಲಿ ನಾನು ತೊಗೊಂಡಿದ್ದು. ಇವಾಗ ಸಮ್ಮರ್ ಅಲ್ವಾ, ಸೊ ಯೂಸ್ ಆಗುತ್ತೆ, ಎಮರ್ಜೆನ್ಸಿ ಫ್ಯಾನ್. ಸೊ ಸೆಕೆ ಆದಾಗ ಹಿಂಗೆ ಆಟ ಆಡ್ಕೊಂಡು ಆರಾಮಾಗಿ ಯೂಸ್ ಮಾಡೋದು. ಪಾಪ ನಮ್ಮ ಅಕ್ಕನ ಮಗ ಕೇಳ್ತಾನೆ ಇದ್ದ, ಅವನಿಗೆ ಕೊಟ್ಟಿಲ್ಲ, ನಾನೇ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಟೆಪ್ ಸ್ಟಿಲ್ಸ್ ಯೂಸ್ ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ, ಆಲ್ ಆಫ್ ಸಡನ್ ನನಗೆ ಕೋಲ್ಡ್ ಆಗುತ್ತೆ, ಗಂಟು ಕಿಚ ಕಿಚ ಅನ್ನತ್ತೆ. ಸೊ ಆ ಟೈಮಲ್ಲಿ ಇದನ್ನು ನಾನು
ತಿಂತೀನಿ. ಒಂಥರ ಮಿನಿ ಮೆಡಿಕಲ್ ಥರ ಆಗ್ಬಿಟ್ಟಿರುತ್ತೆ ನನ್ನ ಬ್ಯಾಗಲ್ಲಿ. ಆ್ಯಂಡ್ ಕ್ಲಿಪ್ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಬೇಕೇ ಬೇಕು. ಸೊ ಕ್ಲಿಪ್ ಯೂಸ್ ಮಾಡ್ತೀನಿ. ನೋಡಿ ನಾನು ಆಗಲೇ ಹೇಳಿಲ್ವಾ, ಎಲ್ಲ ಟೆಡಿ ನಂಗೆ ಈ ಥರದ್ದೆಲ್ಲ ಸಿಕ್ಕಾಬಟ್ಟೆ ಇಷ್ಟ, ಕ್ಯೂಟ್ ಆಗಿದೆ ನಂತರ. ಸೊ ಇದ್ರ ಒಳಗೆ ಏನಿದೆ ಅಂದರೆ ಆಬ್ವಿಯಸ್ಲಿ ಇಯರ್ಬಡ್ಸ್. ಸೊ ನಾನು ಸಾಂಗ್ಸ್ ಸಿಕ್ಕಾಪಟ್ಟೆ ಕೇಳ್ತಾ ಇರ್ತೀನಿ. ಸೊ ಅದಕ್ಕೆ ಇದನ್ನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಸಾಂಗ್ಸಿಗೆ ಆ್ಯಂಡ್ ಏನಾದರೂ ಕೆಲಸ ಮಾಡಬೇಕಾದ್ರೂ ಹಾಕೊಂಡು ಆರಾಮಾಗಿ ಮಾತಾಡ್ಬೋದು. ಸೊ ಬೆಸ್ಟ್ ಅಂತ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ನನ್ನ ಹತ್ರ 2 ವಾಲೆಟ್ ಇದೆ, ಓಕೆನಾ. ಇದು ಬಂದು ಎಷ್ಟೇ ಹಳೇದಾದರೂ ನಾನು ಇದನ್ನು ಬಿಟ್ಟಿಲ್ಲ. ಯೂಶ್ವಲಿ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಿರ್ತಾರೆ, ಏನೇ ಒಳ್ಳೆ ಅಜ್ಜಿದೇರು ಇಟ್ಕೊಳ್ಳೋ ಥರ ಪರ್ಸಿದೆ ನಿನ್ನ ಹತ್ರ ಅಂತ. ಅವ್ರು ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಬಟ್ ಇದರಲ್ಲಿ ದುಡ್ಡು ಸ್ವಲ್ಪ ಜಾಸ್ತಿ ಸೇರುತ್ತೆ ಅನ್ನೋ ನಂಬಿಕೆ ನನಗೆ. ಸೊ ಅದಕ್ಕೆ ನಾನು ಯಾವಾಗಲೂ ಎಲ್ಲ ಬ್ಯಾಗಲ್ಲೂ ನಾನು ಇದೆರಡನ್ನ ಕ್ಯಾರಿ ಮಾಡ್ತೀನಿ. ಇದಂತೂ ಇದ್ದೇ ಇರುತ್ತೆ. ಸೊ ಇದು ಆ್ಯಕ್ಚುಲಿ ನಾನು ಪಟಾಯಾಗೆ ಹೋದಾಗಲೇ ತೊಗೊಂಡಿದ್ದು. ಸೊ ಅಲ್ಲೆಲ್ಲ ಈ ಥರ ಕ್ಯೂಟ್ ಆಗಿರೋ ಕ್ಲಚಸ್ ಸಿಗುತ್ತೆ ಚಿಕ್ಕದು. ಸೊ ಇದ್ರ ಒಳಗೆ ಏನಿದೆ ಅಂತ ತೋರಿಸ್ತೀನಿ. ನಾನು ಆಗಲೇ ಹೇಳಿದ್ನಲ್ಲ, ಥ್ರೋಟ್ ಇನ್ಫೆಕ್ಷನ್, ಕೋಲ್ಡ್ ಇದೆಲ್ಲ ನನಗೆ ನನ್ನ ಫ್ರೆಂಡ್ ಥರ. ಸೊ ನಾನು ಬಿಟ್ಟು ಹೋಗೋದೇ ಇಲ್ಲ, ಆಲ್ ಆಫ್ ಸಡನ್ ನನಗೆ ಬರ್ತಾ ಇರುತ್ತೆ. ಸೊ ಥ್ರೋಟ್ ಕಿಚ ಅಂದಾಗಿದ್ದೊಂದು ಆಯುರ್ವೇದಿಕ್ದು ಥ್ರೋಟ್ ರಿಲೀಫ್ ಆಗೋವಂಥದ್ದು. ಇದ್ರೊಳಗೆ ಚಿಕ್ಕ ಕಾಳು ಥರ ಇರುತ್ತೆ, ಅದನ್ನು ತಿಂದರೆ ಥ್ರೋಟ್ ಪೇನ್ ಏನಾರು ಇದ್ರೆ ಆರಾಮಾಗಿ ಹೋಗುತ್ತೆ. ಸೊ ಇದು ಒಂದಿದೆ. ಆ್ಯಂಡ್ ಎಸ್, ಇದು ಶಿರಡಿ ಬಾಬಾ ಉದ್ದಿ ವಿಭೂತಿ. ಸೊ ಇದಂತೂ ಯಾವಾಗಲೂ ನಾನು ಕ್ಯಾರಿ ಮಾಡ್ತೀನಿ. ಸೊ ಇದು ಶಿರಡಿಗೆ ನಾನು ಹೋದಾಗ ತೊಗೊಂಡಿದ್ದು. ಸೊ ಒಬ್ವಿಯಸ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನನಗೆ ಸಾಯಿಬಾಬಾ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವ್ರು ನನಗೆ ಒಂಥರ ತಂದೆ ಥರ. ಸೊ ಅವ್ರದ್ದು ಉದ್ದಿ ನನ್ನ ಜೊತೆ ಇದ್ದರೆ ನಂಗೆ ಒಂಥರ ನೆಮ್ಮದಿ. ಆ್ಯಂಡ್ ಅಪೋಲೋ ಫಾರ್ಮಸಿ, ಅಪೋಲೋ ಅವ್ರದ್ದು ಅದೇ ನಾನು ಹೇಳಿದ್ನಲ್ಲ ಮೆಡಿಸಿನ್ ನನ್ನದು ಬ್ಯಾಗ್ ಒಳಗೆ ಇದೆ ಅಂತ. ಸೊ ಇದು ತುಂಬ ಟ್ಯಾಬ್ಲೆಟ್ಸು ಅದು ಇದು ಏನಾದ್ರು ತೊಗೊಬೇಕಾದ್ರೆ ಇದೊಂದು ಕಾರ್ಡ್ ಕೊಟ್ಟರು, ಏನೋ ಇದನ್ನು ಯೂಸ್ ಮಾಡಿದ್ರೆ ಏನೋ ಕಮ್ಮಿ ಆಗುತ್ತೆ ಅಂತ. ಆ್ಯಂಡ್ KTV ಕಾರ್ಡ್ ಇಂಪಾರ್ಟೆಂಟ್. ಈ ವರ್ಷ ನಾನು ಆ್ಯಕ್ಚುಲಿ ಮಾಡಿಸ್ಕೊಂಡಿದ್ದು. ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 14 ಇಯರ್ಸ್ ಆಯಿತು, KTV ಕಾರ್ಡೇ ಮಾಡಿಸಿರ್ಲಿಲ್ಲ. ನಮ್ಮ ಡೈರೆಕ್ಟರ್ ಬೈದು ಮಾಡಿಸ್ಲೇಬೇಕು ಅಂತ ಹೇಳಿ ಪುಣ್ಯವತಿ ಮಾಡೋ ಟೈಮಲ್ಲಿ ಮಾಡಿಸಿದ್ದು KTV ಕಾರ್ಡು. ಆಬ್ವಿಯಸ್ಲಿ ಬಾಬಾ ಫೋಟೋ ಇದ್ದೇ ಇರುತ್ತೆ. ಸೊ ಇದು ದ್ವಾರಕಾಮಯಿ ಬಾಬಾ ಫೋಟೋ. ಸೊ ಇದು ಕೂಡ ನನಗೆ ಶಿರಡಿಲೇ. ಆ್ಯಕ್ಚುಲಿ ನಾನು ಹೋಗಬೇಕಾದ್ರೆ ಶಿರಡಿಲಿ ಯಾವುದೋ ಒಂದು ಹುಡುಗಿ ಬಂದು ನನ್ನ ಕರೆದು ಈ ಫೋಟೋನ ನನ್ನ ಕೈ ಕೊಟ್ಟಿದ್ದು. ಅದೆಲ್ಲ ನಾನು ತುಂಬ ನಂಬ್ತೀನಿ, ಯಾಕಂದರೆ ಸುಮ್ಮನೆ ಸಡನ್ನಾಗಿ ನಾನು ಹೋಗ್ತಾ ಇದ್ದಿದ್ದು. ಹೋಗಬೇಕಾದ್ರೆ ಯಾವುದೋ ಒಂದು ಹುಡುಗಿ ಬಂದುಬಿಟ್ಟು ದೀದಿ ಅಂತ, ನಾನು ಏನು ಅಂತ ಹೇಳಿದೆ. ಸೊ ಆವಾಗ ಅವಳು ಜಸ್ಟ್ ಇದನ್ನು ನನ್ನ ಕೈ ಕೊಟ್ಬಿಟ್ಟು ಹೊಟ್ಟೋದ್ಲು. ಆಮೇಲೆ ನೋಡ್ತೀನಿ ಆ ಹುಡುಗಿ ಇಲ್ವೇ ಇಲ್ಲ. ಅಯ್ಯೋ ನಂಗೆ ಮೈ ಜುಮ್ ಅಂತಿದೆ, ನನಗೆ ಈ ಬಾಬಾ ಫೋಟೋ ಕೊಟ್ಟು ಹೋದ್ಲು. ಸೊ ಅಲ್ಲಿಂದ ಇಲ್ಲಿ ತನಕನೂ ನಾನು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳಲ್ಲ. ಆ್ಯಂಡ್ ಇನ್ನೊಂದು ಬಾಬಾ ಉದ್ದಿ ಇದಂತೂ ತುಂಬ ಇದೆ. ಅಷ್ಟೇ, ಈ ಪೌಚಲ್ಲಿ ಇದನ್ನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲೂ ಕೂಡ ಆಬ್ವಿಯಸ್ಲಿ ಬಾಬಾ. ಸೊ ಎಲ್ಲೆಲ್ಲೂ ಬಾಬಾ ಫೋಟೋಸ್ನ ನಾನು ಇಡ್ತೀನಿ. ಆ್ಯಂಡ್ ಎಸ್, ಆ್ಯಂಡ್ ಬನಶಂಕರಮ್ಮ, ಸೊ ಬನಶಂಕರಿ ಅಮ್ಮ ಅದು ಫೋಟೋ ಕೂಡ ಇದೆ. ಸೊ ನನಗೆ ತುಂಬಾ ಇಷ್ಟ, ಬಾಬಾ ಎಷ್ಟು ಇಷ್ಟಪಡ್ತೀನೋ ಸೊ ಅದೇ ರೀತಿ ನಾನು ಬನಶಂಕರಮ್ಮ ದೇವಸ್ಥಾನಕ್ಕೂ ಕೂಡ ನಾನು ಅವಾಗವಾಗ ಹೋಗ್ತಿರ್ತೀನಿ. ಸೊ ಅವ್ರದ್ದು ಒಂದು ಫೋಟೋನ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ದುಡ್ಡೇ ಇಲ್ವಾ ಅಂತ ನೋಡ್ತಾ ಇದ್ದೆ, ಪರವಾಗಿಲ್ಲ 500 ರೂಪೀಸ್ ಇದೆ. ಯೂಶ್ವಲಿ ನಾನು ಕ್ಯಾರಿ ಮಾಡಲ್ಲ ಕ್ಯಾಶ್ ಏನೂ, ಇವಾಗೆಲ್ಲ ಫೋನ್ಪೇ ಗೂಗಲ್ ಪೇ ಬಂದಿರೋದ್ರಿಂದ. ಸೊ ಎಮರ್ಜೆನ್ಸಿಗೆ ಅಂತ ಆ್ಯಕ್ಚುಲಿ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ನನ್ನ ಫ್ರೆಂಡ್ಸ್ ಇರ್ಬೋದು, ಕಸಿನ್ಸ್ ಇರ್ಬೋದು, ಹುಡುಗ ಹುಡುಗಿ ಆಗಿರಲಿ, ಎಮರ್ಜೆನ್ಸಿಗೆ ಅಂತ ಅಟ್ಲೀಸ್ಟ್ ಒಂದು 100 ರೂಪಾಯಿ ಆದರೂ ನಿಮ್ಮ ವಾಲೆಟಲ್ಲಿ ಇರಲೇಬೇಕು. ಇದು ನನ್ನ ಕಡೆಯಿಂದ ಒಂದು ಸಜೆಷನ್. ಎಮರ್ಜೆನ್ಸಿಗೆ ಬೇಕು, ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ, ಯಾವ ಟೈಮಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ನಮ್ಮ ಹತ್ರ ಒಂದು 100 ರೂಪೀಸ್ ಇದ್ದರೆ, ಇಫ್ ಇಟ್ ಈಸ್ ಗೂಗಲ್ ಪೇ ಫೋನ್ಪೇ ವರ್ಕ್ ಆಗಲ್ಲ ಅಂದಾಗ 100 ರೂಪಾಯಿ ಇದ್ರೆ ಏನಕ್ಕೋ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇದು ಕೂಡ ಬಾಬಾದು ಮೂರ್ತಿ. ಸೊ ಇದಂತೂ ನಾನು ಎಲ್ಲೇ ಹೋದ್ರೂ ಇದಿರುತ್ತೆ. ಆ್ಯಕ್ಚುಲಿ ಇದರಿಂದ ಒಂದು ಕಥೆನೇ ಇದೆ. ನನ್ನ ಫ್ರೆಂಡ್ ಕೂಡ ಬಾಬಾ ಡಿವೋಟಿ. ಇದು ಅವ್ರ ಮನೇಲಿ ನಾನು ಕದ್ದಿದ್ದು.
ಇದು ಅವ್ನ ಮನೇಲಿ ನಾನು ಕದ್ದಿದ್ದು. ಆ್ಯಕ್ಚುಲಿ ಅವನು ಇಲ್ಲಿ ತನಕನೂ ಕೇಳ್ತಾ ಇರ್ತಾನೆ, ಬಾಬಾ ತಂದ್ಕೊಡು ಅಂತ. ನನಗೆ ಗೊತ್ತಿಲ್ಲ, ಏನೋ ಮೇ ಬಿ ಇವರು ಸೇರಬೇಕು ಅಂತ ಇತ್ತು ಅನಿಸುತ್ತೆ. ಸೊ ನಾನು ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ. ತುಂಬ ಕಡೆ ಹುಡುಕ್ತಾ ಇದ್ದೆ ನಾನು, ಬಾಬಾ ಮೂರ್ತಿ ಬೇಕು ಈ ಥರ ಪುಟಾಣಿದು ಅಂತ. ಎಲ್ಲೂ ಸಿಕ್ಕಿರಲಿಲ್ಲ. ಅವ್ರ ಮನೇಲಿ ನನಗೆ ಕಾಣಿಸ್ತು ಇದು, ಅವನು ಇಟ್ಕೊಂಡಿದ್ದ. ಸೊ ನಾನು ಅಲ್ಲಿಂದ ಕದ್ದಿದ್ದೆ. ಕದ್ಮೇಲೆ ನಾನು ಅವ್ನಿಗೆ ಹೇಳಿದೆ ಕೂಡ, ನಾನು ಬಾಬಾ ಕದ್ದಿದ್ದೀನಿ, ನಾನು ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ. ಸೊ ಅವ್ನು ಕೇಳ್ತಾನೆ ಇದ್ದಾನೆ, ನಾನು ಕೊಟ್ಟಿಲ್ಲ. ಇವರು ಯಾವಾಗಲೂ ಇರ್ತಾರೆ ನನ್ನ ಜೊತೆ. ಕೋಲ್ಡ್ ಅಂತ ಹೇಳಿದ್ನಲ್ಲ, ಆಬ್ವಿಯಸ್ಲಿ ಕೋಲ್ಡ್ ಟ್ಯಾಬ್ಲೆಟ್ ಇದೆ. ಸೊ ಇದಂತೂ ಕ್ಯಾರಿ ಮಾಡ್ತೀನಿ. ಸೊ ನೋಡಿ, ಅದು ವಾಲೆಟಲ್ಲಿ ಹಾಗೆ ಇದೆ. ಸೊ ಇನ್ನು ಇಲ್ಲೆಲ್ಲ ಕಾರ್ಡ್ಸ್ ಇಟ್ಕೊಳ್ಳೋದು. ಇನ್ಯಾವ ಕಾರ್ಡ್ಸು ನಾನು ಕ್ಯಾರಿ ಮಾಡಲ್ಲ. ಕಾರ್ಡ್ಸ್ ಎಲ್ಲ ಏನಿದ್ರು ನಮ್ಮಮ್ಮನ ಕಂಟ್ರೋಲ್. ಸೊ ಅವ್ರ ಹತ್ರ ಇದೆ. ಆ್ಯಂಡ್ ಕೂಮ್, ಆಬ್ವಿಯಸ್ಲಿ ಒಂದು ಕೂಮ್. ನಾನು ಯೂಶ್ವಲಿ ಕೂಮ್ ಏನೂ ಯೂಸ್ ಮಾಡಲ್ಲ, ಸುಮ್ಮನೆ ನಂಗೆ ಹಾಗೆ ಮೆಸ್ಸಿ ಹೇರ್ ಇಷ್ಟ. ಸೊ ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ಒಂದು ಕೂಮ್ ಯೂಸ್ ಮಾಡ್ತೀನಿ. ಇದೊಂದು ನ್ಯಾಪ್ಕಿನ್, ಅದು ಏನಾದರೂ ಇದಾದರೆ ಅಂತ ಇದು. ಆ್ಯಂಡ್ ಎಸ್, ಮೇನ್ ಇಂಪಾರ್ಟೆಂಟ್ ಪವರ್ ಬ್ಯಾಂಕ್. ಸೊ ಪವರ್ ಬ್ಯಾಂಕ್ ಸಿಕ್ಕಾಬಟ್ಟೆ ಯೂಸ್ ಮಾಡ್ತೀನಿ. ಬಿಕಾಸ್ ಲೈಕ್ ಫೋಟೋ, ರೀಲ್ಸ್, ಅದು ಇದು ವಿಡಿಯೋ ಮಾಡೋದಿರುತ್ತೆ ಅಂತ ಹೇಳಿ ಬ್ಯಾಟ್ರಿ ಲೋ ಆದಾಗ ನಾನು ಪವರ್ ಬ್ಯಾಂಕ್ ಯೂಸ್ ಮಾಡ್ತೀನಿ. ಇದಿದ್ದೇ ಇರುತ್ತೆ. ಆ್ಯಂಡ್ ಇನ್ನೆಂತ, ಎಸ್, ಪೆನ್. ಇದು ಎಮರ್ಜೆನ್ಸಿಗೆ ಅಂತ ಯೂಶ್ವಲಿ ನಾನು ಯೂಸ್ ಮಾಡಲ್ಲ. ನನಗೆ ಈ ಥರ ಕ್ಯೂಟ್ ಆಗಿರೋದು ತುಂಬ ಇಷ್ಟ. ನೀವು ಆವಾಗಲಿಂದ ನೋಡ್ತಿರ್ಬೋದು, ಎಲ್ಲ ಟೆಡಿ ಕೈಂಡ್ ನನ್ನ ಹತ್ರ ಸಿಕ್ಕಾಬಟ್ಟೆ ಇದೆ. ಪೌಚ್ ಆಗಿರಲಿ, ಟೆಡಿ ಆಗಿರಲಿ. ಆ್ಯಂಡ್ ಇವಾಗ ಪೆನ್ನು ಕೂಡ ಅಷ್ಟೇ. ಇದು ಕೂಡ ನಾನು ಬ್ಯಾಂಕಾಕ್ ಹೋದಾಗಲೇ ನಾನು ತೊಗೊಂಡಿದ್ದು. ಬಿಕಾಸ್ ಅಲ್ಲೇ ಈ ಥರದ್ದೆಲ್ಲ ಕ್ಯೂಟ್ ಆಗಿರೋದು ಸಿಗುತ್ತೆ. ಸೊ ಇದು ಸುಮ್ಮನೆ ಎಮರ್ಜೆನ್ಸಿಗೆ ಏನಾದ್ರು ಬೇಕಾದರೆ ಅಂತ ಇಟ್ಕೊಂಡಿದ್ದೀನಿ. ಇಯರಿಂಗ್ಸ್ ಯೂಶ್ವಲಿ ಹಾಕಲ್ಲ. ಏನಾದರೂ ಫೋಟೋ ಗೀಟೋ ಏನಾದ್ರು ತೊಗೋಬೇಕು ಅಂದಾಗ ಒಂದು ರಿಂಗ್, ಈ ಥರದ್ದೆಲ್ಲ ರಿಂಗ್ಸ್ ಎಲ್ಲ ನನಗೆ ಇಷ್ಟ. ಸಿಂಪಲ್ಲಾಗಿರೋ ರಿಂಗ್ಸ್ ಎಲ್ಲ. ನನಗೆ ಕೋಲ್ಡ್ ಆಗುತ್ತೆ ಅಂದರೆ ಆಬ್ವಿಯಸ್ಲಿ ಕೋಲ್ಡಿಗೆ ಬಾಡಿ ಪೇನ್ ಬಂದು ಜ್ವರ ಬಂದುಬಿಡುತ್ತೆ. ಡೋಲೋ 650 ರಾಗಿ ಮುದ್ದೆ ತೊಗೊಳ್ಳಿ, ಡೋಲೋ 650 ತಿನ್ನಿ, ಕೊರೋನಾ ಹೋಗುತ್ತೆ. ಅದು ಯಾರು ಹೇಳಿದ್ರು ಅವತ್ತಿಂದ ಡೋಲೋ 650 ಕ್ಯಾರಿ ಮಾಡ್ತಿದ್ದೀನಿ. ಇಲ್ಲಿ ನಮ್ಮ DOP ನಗ್ತಾ ಇದ್ದಾರೆ. ನನಗೆ ಯೂಶ್ವಲಿ ಜ್ವರ ಬಂದಾಗ ನಂಗೆ ಯಾವ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಹೋಗಲ್ಲ. ಡೋಲೋ 651 ತೊಗೊಂಡ್ರೆ ಬಾಡಿ ಪೇನ್, ಫೀವರ್ ಏನೇ ಇದ್ರೂ ಹೋಗುತ್ತೆ. ಸೊ ಅದನ್ನು ಕ್ಯಾರಿ ಮಾಡ್ತೀನಿ. ಆಬ್ವಿಯಸ್ಲಿ ಕೋಲ್ಡ್, ನಾನು ಆವಾಗಲೇ ಹೇಳಿದ್ನಲ್ಲ, ಅಮೃತಾಂಜನ್ ಇದ್ದೇ ಇರುತ್ತೆ. ಆ್ಯಂಡ್ ಅವಾಗವಾಗ ತಲೆನೋವು ಬಂದಾಗ, ಸೊ ರನ್ನಿಂಗ್ ನೋಸ್ ಇರುತ್ತಲ್ಲ, ಇದೊಂದು ಚೂರು ಅಮೃತಾಂಜನ್ ಇದು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ. ಅಯ್ಯಯ್ಯೋ, ಏನಿದೆ ಗೊತ್ತಾ ನನ್ನ ಬ್ಯಾಗಲ್ಲಿ? ನಿಂಬೆಹಣ್ಣು. ಈ ನಿಂಬೆಹಣ್ಣು ಹೆಂಗೆ ಬಂದು ನನ್ನ ಬ್ಯಾಗಲ್ಲಿ? ಆ್ಯಕ್ಚುಲಿ ಇದು ಒಣಗೋಗಿದೆ. ಯಾವುದೋ ಟೆಂಪಲ್ ಹೋದಾಗ ಅನ್ಸುತ್ತೆ, ಬನಶಂಕರಿ ಟೆಂಪಲ್ಗೆ ಹೋದಾಗ ಅಂತ ಅನಿಸುತ್ತೆ. ಅವಾಗ ದೇವ್ರ ಹತ್ರ ಹಿಟ್ಟು ಕೊಡ್ತಾರಲ್ಲ, ಅದನ್ನು ಮನೇಲಿ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ನನ್ನ ಬ್ಯಾಗಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನನ್ನ ಮನೇಲಿ ಕೊಟ್ಟೇ ಇಲ್ಲ. ಅಯ್ಯೋ, ಒಣಗೋಗಿದೆ. ನಮ್ಮಮ್ಮ ನೋಡೋ ಮುಂಚೆ ಎಲ್ಲಾದರೂ ಆ್ಯಕ್ಚುಲಿ ನೀರಿಗೆ ಹಾಕಬೇಕು, ಇಲ್ಲ ನೀರಿಗೆ ಹಾಕ್ಬಿಡೋಣ. ನನ್ನ ಭಯ ಆಗೋಯ್ತು, ಯಾರಾದರೂ ಮಾಡ್ಕೊಂಡು ಬ್ಯಾಗ್ ಒಳಗೆ ಇಟ್ಬಿಟ್ಟಿರಲ್ಲ, ನಿಂಬೆಹಣ್ಣು ಮಾಡಿಸಿ ಅಂತ. ಯಪ್ಪ. ಎಸ್. ಆಮೇಲೆ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳು ಬ್ಯಾಗಲ್ಲಿ ರಬ್ಬರ್ ಬ್ಯಾಂಡ್ಸ್ ಇದ್ದೇ ಇರುತ್ತೆ. ಇದು ಕ್ಯೂಟಾಗೇ ಇದೆ. ಸೊ ಈ ಥರದ್ದೆಲ್ಲ ಇಷ್ಟ. ನಾನು ಸ್ವಲ್ಪ OCD ಪ್ರಾಬ್ಲಮ್ ಸಿಕ್ಕಾಬಟ್ಟೆ ಇದೆ ನನಗೆ. ಕಾಟನ್, ಸೊ ಚಳಿಗಾದಾಗ, ಸೊ ಅವಾಗ ಕಿವಿಗೆ ಐ ಆಮ್ ವೆರಿ 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 ಸೆನ್ಸಿಟಿವ್. ಸೊ ಅದಕ್ಕೆ ಕಾಟನ್ ಕ್ಯಾರಿ ಮಾಡ್ತೀನಿ ಯಾವಾಗಲೂ. ಎಸ್. ಮಾಸ್ಕ್, ಒಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ, ಏನೇ ಕೊರೋನಾ ಮುಗ್ದು ಅಷ್ಟು ದಿನ ಆಯಿತು, ಕೊರೋನಾ ಮುಗಿದ್ರು ನೀನು ಮಾಸ್ಕ್ ಹಾಕೋದು ಅಂತೂ ನಿಲ್ಲಿಸಲ್ಲ ಅಂತ. ಯಾವಾಗಲೂ ನಾನು ಮಾಸ್ಕ್ನ ಯೂಸ್ ಮಾಡ್ತೀನಿ. ಟಿಲ್ ಟುಡೇ ಇವಾಗಲೂ ಕೂಡ ಇದ್ದೇ ಇರುತ್ತೆ. ಇದಿಲ್ಲ ಅಂದರೆ ನಾನು ಆಚೆನೇ ಬರಲ್ಲ. ಆ್ಯಂಡ್ ಇನ್ನೊಂದು, ಇದು ಪರ್ಫ್ಯೂಮ್. ಸೊ ಇದು ಜುಡಿಯೋದಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಇಟ್ಸ್ ತುಂಬ ಏನು ಕಾಸ್ಟ್ಲಿ ಏನಿಲ್ಲ. ಇಟ್ಸ್ 199 ಅಂತ ಓ ಸಾರಿ, ನಾಟ್ 199, 80 rupees. ಆ್ಯಕ್ಚುಲಿ ಲಾಸ್ಟ್ ಟೈಮ್ 199 ತೊಗೊಂಡಿದ್ದೆ. ಇದು ವಿತ್ ಈ ಸ್ಮಾಲ್ ಒನ್. ಇದು 79 rupees ಅಷ್ಟೇ. ಸುಮ್ಮನೆ ಕ್ಯಾರಿ ಮಾಡ್ತಾ ಇರ್ತೀನಿ ಇಫ್ ಎನಿ ಎಮರ್ಜೆನ್ಸಿ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಗಮ್ಮನ್ನಿದೆ, ಸಖತ್ತಾಗಿದೆ. ಸೊ ಇದನ್ನು ಕ್ಯಾರಿ ಮಾಡ್ತೀನಿ. ಇನ್ನೇನೋ ಅಷ್ಟೇ. ಎಸ್, ಇಷ್ಟು ನನ್ನ ಬ್ಯಾಗಲ್ಲಿ ನಾನು ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ.
ಸೊ ಯಾವ್ದ್ಯಾವ್ದು ಇಂಪಾರ್ಟೆನ್ಸ್ ಅಂತ ನಾನು ನಿಮಗೆ ಹೇಳಿದ್ದೀನಿ ಕೂಡ. ಸೊ ಅದಷ್ಟು ಹೆಣ್ಮಕ್ಳು ಕ್ಯಾರಿ ಮಾಡಲೇಬೇಕು. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್. ಬಾಯ್.